ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ವರ್ಗದವರಿಗೂ ನಮಸ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ. ಸೊ ಐ ಆಮ್ ಬೇಸಿಕಲಿ ಅ ಬಿಸ್ನೆಸ್ ಮ್ಯಾನ್. ವಿ ಆರ್ ದೇಶ್ಮುಖ್ ಅವರು ಅಮ್ಮಾಸ್ ಕಾಫಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿರ್ತಾರೆ. ಇದು 1971 ಓಪನ್ ಆಗಿರುತ್ತೆ. ಲೇಟರ್ ಆನ್ ನಮ್ಮ ತಾಯಿಯವರು ಆ ಕಂಪ್ನಿನ ನಡ್ಸ್ಕೊಂಡ್ ಬರ್ತಿರ್ತಾರೆ. ಈಗ ನನ್ನ ಸರ್ತಿ. ಸೊ ಐ ಹ್ಯಾವ್ ಟೇಕನ್ ಓವರ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ಸೈಲೆಂಟ್, ತುಂಬಾ ಸ್ಟ್ರಿಕ್ಟ್, ಪಂಕ್ಚುವಲ್ ಆಗಿರುವಂಥ ಬಾಸ್. ಆ್ಯಂಡ್ ಅದನ್ನೆಲ್ಲಾನು ನಾನು ಆ ರೂಲ್ನ ಬ್ರೇಕ್ ಮಾಡೋದು ನನ್ನ ತಮ್ಮಂಗೋಸ್ಕರ ಮಾತ್ರ. ಸೊ ಹಾಗಾಗಿ ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್ ಹಿಯರ್. ಆ್ಯಂಡ್ ನನಗೆ ತಮ್ಮ ಅಂದರೆ ಪ್ರಾಣ. ಆ್ಯಂಡ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ. ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್. ನನ್ನ ಹೆಸರು ಯಶಸ್ ಕೃಷ್ಣ ಅಂತ. ನಾನು ಪಾತ್ರ ಮಾಡ್ತಾ ಇರೋದು ತಿಲಕ್ ದೇಶ್ಮುಖ್ ಅಂತ. ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು. ಆಗ್ಲೇ ಅಣ್ಣ ಹೇಳ್ದಾಗ್ಲೇ ಅಣ್ಣಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೂಡ. ಬಟ್ ಅಣ್ಣ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನ. ನನ್ಗೆ ಅಣ್ಣ ಉಸಿರಾದ್ರೆ ಪ್ರಾಣ ಬಂದು ಪವಿತ್ರ. ನಾನು ಮನೇಲಿ ಮುದ್ದಿನ ಮಗ, ಎಲ್ಲಾರ್ಗೂ ಒಂಥರ ಪ್ಯಾಂಪರ್ಡ್ ಕಿಡ್. ಯಾವ್ದು ಜಾಸ್ತಿ ಟೆನ್ಷನ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಎಂಜಾಯ್ ಮಾಡ್ಬೇಕು, ಫನ್ ಮಾಡ್ಬೇಕು ಅಂತ ಇರೋನು. ಸೊ ದಿಸ್ ಇಸ್ ಮೈ ಕ್ಯಾರೆಕ್ಟರ್. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಪವಿತ್ರ ಹೇಗೆ ಅಂತಂದ್ರೆ ತುಂಬ ಫನ್ ಲವಿಂಗ್, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾಳೆ. ಹಾಗೆ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಸ್ಟ್ಯಾಂಡ್ ತಗೋತಾಳೆ. ಯೋಚನೆ ಮಾಡಕ್ ಮುಂಚೆ ಮಾತಾಡೋದು, ಆಮೇಲಿಂದ ಏನೋ ಎಡ್ವರ್ಟ್ ಆಯ್ತು ಅಂತ ಕೊರ್ಗೋದು. ಸೊ ಈಗ ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ. ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೋಸ್ಕರ ನಾನೊಂದು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದ್ಮೇಲಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ರು ಮದುವೆ ವಿಷಯ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪಾತ್ರದ ಪರಿಚಯ. ಥ್ಯಾಂಕ್ ಯು. ಇಲ್ಲಿ ಬಂದಿರೋರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ರಾವ್. ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮನೆಯ ಹಿರಿ ಸೊಸೆ. ನನಗೆ ಇಬ್ರು ಮುದ್ದಾದ ಮಕ್ಕಳು, ದೇವ್ ಮತ್ತೆ ತಿಲಕ್. ಇಬ್ರು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ. ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು. ಅಂದ್ರೆ ವೆರಿ ಪ್ರಾಂಪ್ಟ್. ಒಂದು ಕಂಪನಿನ ನಡೆಸ್ಕೊಂಡ್ ಬಂದಿರೋಂಥ ಹೆಣ್ಮಗು ನಾನು. ಇನ್ನು ಮುಂದೆ ಏನಾಗತ್ತೆ ಅಂತ ಇದೇ ಮಂಗಳವಾರ 27ನೇ ತಾರೀಕಿಂದ ನೀವು ನೋಡ್ಬೋದು, ರಾತ್ರಿ 10 ಗಂಟೆಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಶೋಕ್ ಹೆಗಡೆ. ಇದರಲ್ಲಿ ಪ್ರಬೋಧ್ ದೇಶ್ಮುಖ್ ಅಂತ. ತುಂಬಾ ಒಂದು ಒಳ್ಳೆ ಪಾತ್ರ. ಈ ಕಥೆಯ ಹೋಗಕ್ಕೆ ನನ್ನ ಕೊಡುಗೆನೂ ಸ್ವಲ್ಪ ಇದೆ. ಕಲರ್ಸ್ ಕನ್ನಡಕ್ಕೆ JD ಸರ್ಗೆ ಮತ್ತೆ ಶ್ರೀದೇವಿ ಮೇಡಮ್, ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ಗಳು ಎಲ್ರಿಗೂ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂತ ಒಂದು ಕಲಾವಿದರ ತಂಡ ಇದೆ. ಸೂರಜ್ ಇರ್ಬೋದು, ತಿಲಕ್ ಇರ್ಬೋದು, ಮೇಡಮ್. 100% ನಾವು ರಂಜಿಸ್ತೀವಿ ಜನರನ್ನ. ಇದಕ್ಕೂ ಜಾಸ್ತಿ ಏನು ಹೇಳಕ್ ಇಷ್ಟಪಡಲ್ಲ. ಎಲ್ಲರಿಗೂ ನಮಸ್ಕಾರ. ಅದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆ ಪವರ್ಗೋಸ್ಕರ ಮೇ ಬಿ ಅವ್ರೊಂದ್ ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ. ಆತರ ನಾನ್ ನೋಡ್ಕೊಂಡ್ ಬಂದಿರೋದು. ಬಟ್ ಇಲ್ಲಿ ನಮ್ರತಾ ಕ್ಯಾರೆಕ್ಟರ್ ಏನ್ ಸ್ಪೆಷಲ್ ಅಂದ್ರೆ, ಶಿ ಈಸ್ ಓನ್ಲಿ ಒಬ್ಸೆಸಿವ್ ಅಬೌಟ್ ದೇವ್. ಶಿ ಡಸಂಟ್ ವಾಂಟ್ ಮನಿ, ಶಿ ಡಸಂಟ್ ವಾಂಟ್ ಫೇಮ್, ಅದು ಇದು ಏನು ಬೇಕಾಗಿಲ್ಲ. ಶಿ ಇಸ್ ಓನ್ಲಿ ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದೇವ್. ಸೊ ದೇವ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಕ್ಯಾರೆಕ್ಟರ್. ಸೊ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಅಂಡ್ ನಮ್ಮ ಮಧು ಸರ್ ಆಗಿರ್ಲಿ, ಮಹೇಶ್ ಸರ್ ಆಗಿರ್ಲಿ, ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನ ಈ ಪಾತ್ರಕ್ಕೆ ಚೂಸ್ ಮಾಡಿದ್ದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ. ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ. ಸೊ ಕಲರ್ಸ್ ಅಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ. ಕಲರ್ ಸೂಪರ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಅಂಡ್ ನಮ್ಮ ಎಂಟೈರ್ ಟೀಮ್ ಹೇಳ್ಬೇಕು ಅಂದ್ರೆ ಎಲ್ಲರೂ ಅದ್ಭುತವಾದ ನಟರು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಹೊಸದಾಗಿ ನಮ್ಮ ಸೀರಿಯಲ್ ಇಂದ ಲಾಂಚ್ ಆಗ್ತಾ ಇದಾರೆ, ತುಂಬಾ ಖುಷಿ ಇದೆ. ಹಾಗೆ ಆದಷ್ಟು ಬೇಗ, ಇನ್ನು 27ಕ್ಕಿನ ದಿನ ತುಂಬಾ ಕಮ್ಮಿ ಇದೆ. ನಿಮ್ಮ ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ ಬರ್ತಾ ಇದೀವಿ. ಎಲ್ರು ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರ್ಲಿ, ಹಾಗೆ ಸಪೋರ್ಟ್ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನನ್ನನ್ನ ಝೀಲಿದ್ದವನ್ನ ಕಲರ್ಸೆ ಕರ್ಕೊಂಡ್ಬಂದಿದ್ದು ಪುನೀತ್ ಸರು, ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ
ಈ ಕತೆನ ಕೊಟ್ಟಂತಹ JD ಸರ್ಗೆ ಥ್ಯಾಂಕ್ ಯು. ಅಂದ್ರೆ ಇದು ಒಂದು ಯುನಿಕ್ ಕತೆ ಅಂತ ಹೇಳ್ಬೋದು. ಅಂದ್ರೆ ಪವಿತ್ರ ಬಂಧನ ಅಂದ್ರೆ ಪವಿತ್ರ ಒಂದು ಪವಿತ್ರವಾದ ಬಂಧನದೊಳಗೆ ಇದ್ದಾಳೆ. ಅದು ಪವಿತ್ರವಾದ ಬಂಧನದೊಳಗೆ ಇರೋದ್ರಿಂದನೇ ಆ ಕತೆಗೆ ಪವಿತ್ರ ಬಂಧನ ಅಂತ ಟೈಟ್ ಇಟ್ಟಿರೋದು. ಅಂದ್ರೆ ಈಗೆಲ್ಲ ಹೆಂಗೆ ಅಂತಂದ್ರೆ ಗೊತ್ತಿಲ್ಲ ಇದು ತಪ್ಪೋ ಸರಿನೋ ಅಂತ. ಅಂದ್ರೆ ಗಂಡ್ಮಕ್ಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಆಗ್ತಾರೆ ಅನ್ನೋ ತರ. ಅದೊಂದು ಈಗ ಪವಿತ್ರ ತಮ್ಮ ಪವಿತ್ರನ ಇಷ್ಟಪಟ್ಟಿರ್ತಾರೆ, ಅವಳೊಂದು ಬಂಧನಕ್ಕೆ ಸಿಗಾಕೊಂಡಿರ್ತಾಳೆ. ತಮ್ಮನ ಆಸೆನ ಈಡೇರ್ಸಕ್ಕೋಸ್ಕರ ಅಣ್ಣ ಮದುವೆ ಆಗ್ತಾನೆ. ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾಳೆ, ಅವನು ಬಂಧನಗಳು ಸಿಗಾಕೋತಾಳೆ. ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದೀವಿ, ಚೆನ್ನಾಗಿ ಬರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು. ನಾನು ಮೊದಲನೇದು ಮಧು ಸರ್ ಹೇಳ್ದಂಗೆ ಎಲ್ಲರಿಗೂ ಥ್ಯಾಂಕ್ಸ್. ಬಿಗಿನಿಂಗ್ ಫ್ರಮ್ ಪುನೀತ್ ಸರ್, JD ಸರ್, ಅಪೂರ್ವ ಮೇಡಮ್ ಮತ್ತೆ ಶ್ರೀದೇವಿ ಮೇಡಮ್. ಇಲ್ಲಿ ನಮ್ಮ ಹೊಸ ತಂಡಕ್ಕೆ ಕರೆದು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬಾ ಧನ್ಯವಾದ. ನಮ್ಗೆ ಒಂದು ಹೊಸ ತಂಡ ಸಿಕ್ಕಿದೆ. ಅದರಲ್ಲಿ 4 ವರ್ಷದ ಮಗುವಿಂದ 70 ವರ್ಷದ ಸೀನಿಯರ್ ಸಿಟಿಸನ್ ತನಕ ಇದ್ದಾರೆ ನಮ್ಮ ತಂಡದಲ್ಲಿ. ಎಲ್ಲಾರದು ಚೆನ್ನಾಗಿದೆ. ಎಲ್ಲಾರನ್ನೂ ಹರಿಸ್ದಂಗೆ ನಮ್ಮನ್ನು ಹರಿಸಿ. ಮೊದಲನೇ ಪ್ರಯತ್ನ ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಅವ್ರಿಗೂ ಹೊಸದು, ಇದು ಕಲಿಯೋ ಹಂಬಲ ಇದೆ. ಅದಕ್ಕೋಸ್ಕರನೇ ನೀನಾಸಮ್ಮ ಅವ್ರ ಮೆಂಟ್ರ್ ಇದ್ದಾರೆ, ಅವರು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ಸಾಹ ಇರೋದ್ರಿಂದ ಅದು ಇವರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಆನೆಸ್ಟ್ ಇದೆ, ಕಲಿಯೋ ಕಾತರ ಇದೆ, ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತಯಾರಿ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಸೀನ್ ಶುರುವಾಗಿನ ಮುಂಚೆನೆ ಅದ್ರ ಹಿಂದೆ ತಾಲೀಮು ತುಂಬಾ ಇದೆ. ಜನರು ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತಹ ಒಂದು ಅಳುಕು, ಆತಂಕ ಏನಾದ್ರೂ ಇದೆಯಾ? ಇಲ್ಲ, ಯಾಕಂತಂದ್ರೆ ಒಂದೇ ತರ ಮಾಡ್ತಾ ಇದ್ರೆ ನೋಡೋರ್ಗೂ ಅದು ಸ್ವಲ್ಪ ಬೋರ್ ಅನ್ಸುತ್ತೆ. ಸೊ ಈ ಹಿಂದೆ ಬೃಂದಾವನನಲ್ಲಿ ದಾಸಪುರಂದರಗೂ ಬೃಂದಾವನಗೂ ಡಿಫ್ರೆನ್ಸ್ ಇತ್ತು. ಬಟ್ ಏನಂತಂದ್ರೆ ಎರಡರಲ್ಲೂ ನಾನು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಇದ್ರಲ್ಲಿ ಸಾಫ್ಟ್ ಅಂತ ಫುಲ್ ಸಾಫ್ಟು ಅಲ್ಲ, ಅಲ್ಲಿ ನೆಸೆಸಿಟಿ ಇದೆ ಅಂತಂದಾಗ ಸ್ಟ್ಯಾಂಡ್ ತಗೊಳ್ಳೋಂತ ಪಾತ್ರ, ಅದೊಂದು ಎಕ್ಸ್ಟ್ರಾ ಚಾಲೆಂಜಿಂಗ್ ಇವಾಗ. ಯಾಕಂತಂದ್ರೆ ಈ ಹಿಂದೆ ಮಾಡಿರೋ ಎರಡರಲ್ಲೂ ಆ ತರ ಕ್ಯಾರೆಕ್ಟರ್ ಇರ್ಲಿಲ್ಲ. ಸೊ ಆಬ್ವಿಯಸ್ಲಿ ಇದು ಚೇಂಜ್ ಇರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೋತಾರೆ, ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನ್ ಪ್ರಿಪರೇಷನ್ ಮಾಡ್ಕೊಂಡ್ರು? ಸೊ ನಂಗೆ ಬಿಗ್ ಬಾಸ್ ಹೋಗಕ್ಕೂ ಪ್ರಿಪರೇಷನ್ಗೆ ಟೈಮ್ ಕೊಡ್ಲಿಲ್ಲ. ಇಲ್ಲಿ ಇದ್ರಕ್ ಬಂದಾಗ್ಲೂ ನಂಗೆ ಜಾಸ್ತಿ ಏನ್ ಸಮಯ ಸಿಗ್ಲಿಲ್ಲ ಸರ್. ಸೊ ನಾನು ಮೇನ್ ಆಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬಾ ಕನೆಕ್ಟ್ ಮಾಡ್ಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ್ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬಾ. ಅಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬಾ ರಿಲೇಟ್ ಮಾಡ್ಕೋಬಹುದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನ್ಗೆ ಈ ರೋಲ್ ಸೂಟ್ ಆಗತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ 1 ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಾನೆ ಹೇಳ್ಬೋದು. ಎಲ್ಲಾರ್ಗು ಅಷ್ಟು ಎಫರ್ಟ್ಸ್ ಹಾಕ್ತಾ ಇದೀವಿ ಎಲ್ಲಾರು. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ ಡೈರೆಕ್ಟರ್ ಬಿಡ್ತಾನೂ ಇಲ್ಲ ನಮ್ಗೆ. ಸೊ ಎಸ್, ಸೊ ಇಟ್ಸ್ ಬಿನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ, JD ಸರ್ ಏನ್ ಕೊಟ್ಟಿದ್ರು ಅದನ್ನ ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಸರ್. ಚೆನ್ನಾಗಿದೆ, ನೋಡ್ತಾರೆ. ಅವರಿಗೆ ಒಂದು ಜಾಸ್ತಿ ಇಲ್ಲ, ಒಂದು 5 ಎಪಿಸೋಡು, 2 ಎಪಿಸೋಡ್ ಫುಲ್ ರೆಡಿ ಇದೆ, 5 ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ವಿ. ಜಾಸ್ತಿನೂ ಶೂಟ್ ಹೋಗಿಲ್ಲ ಸರಿ ಸರ್. ಸರ್ ಭಗವಂತ ಆಶೀರ್ವಾದ ಮಾಡಿ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ರಾಮ್ ಸರ್ ತರ ನಮ್ದು 1000 ಎಪಿಸೋಡ್ ಮೈಲ್ಗಳು ಸೇರ್ಕೊಳ್ಳಿ. ಅವ್ರ ಪಕ್ಕದಲ್ಲೇ ಕೂರೋ ಭಾಗ್ಯ ಸಿಕ್ತು. ಅವ್ರದ್ದು ಲಕ್ಕು ಸ್ವಲ್ಪ ನಮಗೂ ಸೇರ್ಕೊಳ್ಳಿ, ಹಂಗೆ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ನಾನಾ ಜೊತೆಲಿ ಅಮೃತಧಾರೆ, ಅಣ್ಣಯ್ಯ, ಲಕ್ಷ್ಮೀವಾಸ ಎಲ್ಲ ಲಾಂಚ್ ಮಾಡಿದ್ದೆ. ಕಲರ್ಸ್ ಅಲ್ಲೂ ಕೂಡ ರಾಧಾರಮಣ ಲಾಂಚಿಂಗ್ ಆಗಿತ್ತು, ಕಿನ್ನರಿ ಮಾಡಿದ್ದೆ, ಅದಾದ್ಮೇಲೆ ನನ್ನಸಿ ರಾಧೆ ಮಾಡಿದ್ದೆ, ಪ್ರೇಮಲೋಕ ಮಾಡಿದ್ದೆ, ಸಣ್ಣದಾಗಿ ಏನೋ ಮಾಡಿದೀವಿ ಸರ್. ಡೈರೆಕ್ಟರ್ ನಿಮ್ಗೆ ಪ್ರಶ್ನೆ ಇಲ್ಲಿ. ಹಾ ಸರ್.
ಆವಾಗಲೇ ಒಂದು ಸಣ್ಣ ಎಳೆನ್ ಹೇಳಿದ್ರೆ ಅಂದ್ರೆ ಗಂಡ್ಮಕ್ಳು ಮಾಡುವಂತ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಮಾಡುವಂತ ಸನ್ನಿವೇಶ ಈ ಸೀರಿಯಲ್ ಅಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದು. ಹಾ ಸರ್. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಹಾ. ಸದ್ಯಕ್ಕೆ ನಡೀತಾ ಇರುವಂತ ಘಟನೆಗಳಿಗೆ. ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಾದ್ರೆ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ. ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ. ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ. ಇಷ್ಟೇ ಇದರ ಹೂರಣ. ಅದೇ ಪವಿತ್ರ ಬಂಧನ ಅಂದಾಗ್ಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹೊರಗಡೆ, ಹಾಗಾಗಿ ಕೇಳ್ತೀನಿ. ಅದಕ್ಕೇನೆ ನಾನು ಹೇಳಿದ್ರೆ ಹೊರಗಡೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಅದನ್ನೇ ಕ್ಲಾರಿಫೈ ಮಾಡಿದೆ. ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ, ತಮ್ಮಂಗೋಸ್ಕರ ಅಣ್ಣ ಇದ್ ಮಾಡ್ತಾನೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.